ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ತೇಜಶ್ರೀ ಧ್ಯಾನ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ಸಂಡೇ ಆಗಿರೋದ್ರಿಂದ ಬಿರಿಯಾನಿ ಸ್ಪೆಷಲ್ ನಮ್ಮ ಮನೇಲಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಮ್ಮಮ್ಮ ಬಿರಿಯಾನಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಅದಕ್ಕೆ ಇವಾಗ ಪುದೀನ ಎಲ್ಲ ಅಂತೆ, ಅದಕ್ಕೆ ಪುದೀನ ಕಿತ್ಕೊಂಡು ಹೋಗಕ್ಕೆ ಟೆರೆಸಿಗೆ ಬಂದಿದ್ದೀನಿ. ಒಂದಿಷ್ಟು ಕಿತ್ಕೊಂಡಿದ್ದೀನಿ ಗೈಸ್, ಸಾಕಾಗುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಈಗ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನಾನು ಜೋಡಿಸ್ಕೊತೀನಿ ಆ್ಯಂಡ್ ಹಾಗೆ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಚಿಕನ್ ಕ್ಲೀನ್. ಅದಕ್ಕೆ ಅಮ್ಮ ಚಿಕನ್ ಕ್ಲೀನ್ ಮಾಡ್ಕೊತಿದ್ದಾರೆ. ಏನೇನು ಬೇಕು ಅಂತ ನೋಡ್ಕೊಳ್ಳಿ. ಫಸ್ಟ್ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಆನಿಯನ್, ಒಂದು ರುಬ್ಬಕ್ಕೆ, ಒಂದು ಫ್ರೈ ಮಾಡೋಕ್ಕೆ, ಮತ್ತು ಟೊಮ್ಯಾಟೊ ಒಂದು ರುಬ್ಬಕ್ಕೆ, ಕೊತ್ತಂಬರಿ ಮತ್ತು ಪುದೀನ, ಒಂದು ನಿಂಬೆಹಣ್ಣು, ಲವಂಗ, ಪೆಪ್ಪರ್ ಕಾಳು, ಸ್ವಲ್ಪ ಚಕ್ಕೆ, ಶುಂಠಿ ಮತ್ತು ಪಲಾವ್ ಎಲೆ. ಈಗ ರುಬ್ಬಕ್ಕಿರೋದೆಲ್ಲ ಹಾಕೋತಿದ್ದೀನಿ. ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ, ಆಗಲೇ ತೆಗೆದಿಟ್ಕೊಂಡಂಥ ಸ್ಪೈಸಸ್ ಎಲ್ಲನೂ ಹಾಕ್ತಾಯಿದ್ದೀನಿ. ಆ್ಯಂಡ್ ಒಂದು ಏಲಕ್ಕಿ ಹಾಕಿದ್ದೀನಿ. ಒಂದು ಹಸಿಮೆಣ್ಸು ಮರ್ತೋಗ್ಬಿಟ್ಟಿದ್ದೆ ಆಗಲೇ, ಸೊ ಒಂದು 10 ಹಸಿಮೆಣ್ಸು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈಗ ಟೊಮ್ಯಾಟೊ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಮುಚ್ಚಿಬಿಟ್ಟು ರುಬ್ಕೊಳ್ಳಿ. ಈಗ ರುಬ್ಬಿ ಆಗಿದೆ. ಈಗ ನೆಕ್ಸ್ಟ್ ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಪಲಾವ್ ಎಲೆ ಮತ್ತು ಒಂದು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಆಗಲೇ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕ್ಬಿಟ್ಟು ಅದನ್ನೂ ಒಂದು ಸ್ವಲ್ಪ ಬೇಯಿಸ್ಕೋಬೇಕು, ಆ ಮಸಾಲ ಸ್ಮೆಲ್ ಹೋಗೋವರೆಗೂ. ನೋಡಿ, ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ರುಬ್ಬಿರೋಂಥ ಮಸಾಲ ಹಾಕೋಣ. ಈಗ ಮಸಾಲ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು. ಇಲ್ಲಿ 2 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿದ್ದಾರೆ ಅಮ್ಮ. ಈಗ ಮಸಾಲ ಸ್ಮೆಲ್ಲೆಲ್ಲ ಬಿಟ್ಟಿದೆ. ಚಿಕನ್ ಹಾಕೋಣ. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಮಾಡ್ತಿರೋದು, ಸೊ ಜಾಸ್ತಿ ಪೀಸಸ್ ಹಾಕಲ್ಲ. ಈಗ ಪೀಸಸ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿಣ ಆ್ಯಂಡ್ ಸ್ವಲ್ಪ ಖಾರ ಪುಡಿ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟಿಡಿ. ಈಗ ಸ್ವಲ್ಪ ಕರ್ಡ್ ಹಾಕ್ತಿದ್ದಾರೆ ಅಮ್ಮ, ಸೊ ದ್ಯಾಟ್ ಚಿಕನ್ ಸಾಫ್ಟಾಗಿ ಬರುತ್ತೆ ಅಂತ. ಈಗ ಅಕ್ಕಿ ಹಾಕ್ತಾಯಿದ್ದಾರೆ ಅಮ್ಮ. ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಇಲ್ಲಿ ಬಿಸಿ ನೀರನ್ನ ಕುದಿಯೋಕೆ ಇಟ್ಟಿದ್ದಾರೆ. ಈ ನೀರನ್ನ ಇಲ್ಲಿ ಚಿಕನ್ ಮತ್ತು ರೈಸಿಗೆ ಹಾಕೋದು. ಸೊ ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇಲ್ಲೊಂದು ಸ್ವಲ್ಪ ತುಪ್ಪ ಹಾಕ್ತಿದ್ದಾರೆ ನಮ್ಮಮ್ಮ. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಹಾಕ್ತಾಯಿದ್ದಾರೆ. ಆ್ಯಂಡ್ ಈಗ ಫೈನಲ್ ಟಚ್ ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಮುಚ್ಚಿ ಇಡೋದು ಬೇಯೋಕ್ಕೆ. ಈಗ ಬೆಂದಿದೆ, ಜಾಸ್ತಿ ಇಲ್ಲ, 2 ವಿಷಲ್ ಕೂಗ್ಸಿರೋದಷ್ಟೇ. ಆಹಾ, ವಾವ್, ಲುಕ್ ಸೋ ಯಮ್ಮಿ ಅಲ್ವಾ? ಬಾಯಲ್ಲಿ ನೀರು ಬರ್ತಾ ಇದೆ. ರಾಜ್ಯ ಕರಾವಳಿಗೆ ಮುಂಗಾರು ಎಂಟ್ರಿ ಆದ್ರೂ ಕೂಡ ಮಳೆ ಇನ್ನೂ ಕೂಡ ಬಿರುಸನ್ನು ಪಡೆದುಕೊಂಡಿಲ್ಲ. ಆದರೆ ಕಡಲು ರಫಾಗಿರುವ ಕಾರಣಕ್ಕಾಗಿ ಸೂಪರ್. ಹೀಗಾಗಿ ಎಲ್ಲೆಲ್ಲಿ ಕಡಲು ಕೊರತೆ ಉಂಟಾಗುತ್ತೆ. ಸೊ ಆ ಸ್ಥಳಗಳಲ್ಲಿ ಮುಂಜಾಗ್ರತೆ ಕ್ರಮವಾಗಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ ನಾನಂತೂ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. See you in the next vlog. Bye.